ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ, ಕಾರಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಅದ್ರ ಜೊತೆಗೆ ನಾಯಿ ಕೂಡ ಇದೆ ಅಂದ್ಕೊಂಡಿದ್ದೀರಾ. ನಾಯಿನ ಕರ್ಕೊಂಡು ನಮ್ಮೂರಿಂದ ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ, ಹೆಸರುಘಟ್ಟಕ್ಕೆ. ಈಗೆಲ್ಲ ಸಮ್ಮರ್ ಹಾಲಿಡೇ ಬಂದಿದೆಯಲ್ವ, ಅದರಿಂದ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಆಂಟಿ ಅವ್ರದ್ದು ಕಾರ್ ಇತ್ತು, ಅದರಲ್ಲೇ ಹೋಗ್ತಾ ಇದೆ. ಅವ್ರ ಮನೆ ರೀಚ್ ಆದ್ವಿ. ಹೆಸರುಘಟ್ಟದಲ್ಲಿ ಇರೋದು ಅವ್ರ ಮನೆ, ಬೆಂಗಳೂರಲ್ಲಿ ರೆಂಟ್ ಹೌಸು. ತುಂಬಾ ಚೆನ್ನಾಗಿದೆ ಮನೆಯಾಗಿ ಅವ್ರದ್ದು ಒಂದು ಸ್ವಲ್ಪ ಲಾಗನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಇದು ದೇವ್ರ ಮನೆ ಮತ್ತು ಇದು ರೂಮು. ಅವರ ಮನೆ ಹೇಗಿದೆ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ. ಮತ್ತು ಇದು ಹಾಲು, ಮತ್ತು ಇದು ವಾಷಿಂಗ್ ಮಿಷಿನ್ನು. ಇದು ಈಚೆಗಡೆ ಇರೋದು. ಈಚೆಗಡೆ ಎಲ್ಲ ತುಂಬ ವಿಶಾಲವಾಗಿದೆ. ಅಕ್ಕಪಕ್ಕದಲ್ಲಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಇದೆ, ಚೆನ್ನಾಗಿ ಪಾರ್ಕಿಂಗ್ ಇದೆ. ಪಕ್ಕದಲ್ಲಿ ಸ್ವಲ್ಪ ಕೈತೋಟ ಮಾಡ್ಕೊಂಡಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಆಟ ಆಡೋಕ್ಕೆಲ್ಲ ನೋಡಿ, ವರಾಂಡ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಈಚೆಗಡೆ ಬಂದು ತೋರಿಸ್ತೀನಿ ಹೇಗಿದೆ ಮನೆ ಅಂತ. ಇದಿರೋದು 4 ಫ್ಲೋರು. ಕೆಳಗಡೆ ಇದ್ದಾರೆ ಇವರು. ಸುತ್ತಮುತ್ತ ಎಲ್ಲ ಹೊಸ ಹೊಸ ಮನೆಗಳಾಗಿದೆ. ಇದು ನಮ್ಮ ಡ್ಯಾನಿ ಆಟ ಆಡೋದಕ್ಕಂತೂ ಚೆನ್ನಾಗಿದೆ ಗ್ರೌಂಡು. ಮತ್ತು ಸ್ವಲ್ಪ ಕೈತೋಟ ಇದೆ ಪಕ್ಕದಲ್ಲೆಲ್ಲ ಮನೆಗಳೆಲ್ಲ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಮಕ್ಕಳು ಬಂದಿದ್ರಲ್ವ, ಮಕ್ಕಳು ಮ್ಯಾಗಿ ಕೇಳ್ತಿದ್ರು ಅಂದ್ಬಿಟ್ಟು ಆಂಟಿ ಮ್ಯಾಗಿ ಮಾಡೋದಕ್ಕೆ ಬಾಣಲೆ ಇಟ್ಟಿದ್ದಾರೆ. ಬಾಣಲಿಗೆ ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ, ಎಣ್ಣೆ ಹಾಕ್ಕೊಂಡು. ಈಗ ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮ್ಯಾಗಿನ ಇವ್ರು ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ, ಅದಕ್ಕೆ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ತಾರೆ ಇವರು ಅಂತ. ನಾನು ಮಾಡಿದ್ರೆ ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ, ಇವರೇ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗ ಮ್ಯಾಗಿ ಕೊಟ್ಟಿರ್ತಾರಲ್ಲ ಮಸಾಲ, ಇಪ್ಪಿ ಮ್ಯಾಗಿ ತೊಗೊಂಡಿರೋದಿದು. ಮ್ಯಾಗಿ ಕೊಟ್ಟಿರುವಂಥ ಮಸಾಲನ ಹಾಕಿದ್ದಾರೆ. ಮಸಾಲನ ಇದೇ ರೀತಿ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾರೆ. ಮ್ಯಾಗಿನ ಒಂದು 3-4 ಥರ ಮಾಡ್ಬೋದು, ಈ ಥರನೂ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ. ನಮ್ಮ ಮಕ್ಳಿಗೆ ಮ್ಯಾಗಿ ಅಂದರೆ ತುಂಬಾ ಇಷ್ಟ. ಜಾಸ್ತಿ ಕೊಡಿಸೋದಿಲ್ಲ, ಹಿಂಗೆಲ್ಲಾದರೂ ಹೊರಗಡೆ ಬಂದರೆ ತಿಂತಾರೆ ಮ್ಯಾಗಿನ. ಮನೆಯಲ್ಲಿ ಇವಾಗ ಮ್ಯಾಗಿ ತರೋದನ್ನು ತಪ್ಪಿಸಿದ್ದೀನಿ, ಮೈದಾ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ. ಹಾಗಾಗಿ ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಮತ್ತು ಈ ಮ್ಯಾಗಿಯನ್ನು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದಾರೆ. ಮ್ಯಾಗಿಯನ್ನು ಬೇಯಿಸ್ಕೊಂಡು ಆ ನೀರನ್ನೆಲ್ಲ ಸುರಿದ್ಬಿಟ್ಟಿದ್ದಾರೆ. ನೀರನ್ನೆಲ್ಲ ಸುರಿದು ಬರೀ ಮ್ಯಾಗಿನ ಹಾಕೋತಿದ್ದಾರೆ. ಈಗ ಆಲ್ರೆಡಿ ಈರುಳ್ಳಿಗೆ ಉಪ್ಪು ಹಾಕಿದಾರಂತೆ, ನಂಗೆ ಗೊತ್ತಿಲ್ಲ ಅದು ಉಪ್ಪು ಹಾಕಿದಾರೋ ಇಲ್ಲೋ ಅಂತ. ಉಪ್ಪು ಹಾಕಿದ್ದೀನಿ ಅಂತ ಅಂದರು. ಈಗ ಮಸಾಲೆ ಜೊತೆಯಲ್ಲಿ ಮತ್ತು ಈರುಳ್ಳಿ ಜೊತೆಯಲ್ಲಿ ಮ್ಯಾಗಿನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸಿಮ್ಮಲ್ಲಿ ಬಿಟ್ಟರೆ ಮ್ಯಾಗಿ ರೆಡಿ ಆಗುತ್ತೆ. ನೋಡೋಣ ನಮ್ಮ ಮಕ್ಕಳು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಮ್ಯಾಗಿ ತಿಂದು ಅಂತ. ಪೂರ್ತಿ ವಿಡಿಯೋ ನೋಡಿ. ಇದನ್ನು ಒಂದು 5 ನಿಮಿಷ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಟರೆ ಮ್ಯಾಗಿ ರೆಡಿ ಆಗುತ್ತೆ. ಇಷ್ಟೇ, ಸೂಪರ್. ಇಷ್ಟೇ ಇಂಗ್ರೀಡಿಯೆಂಟ್ಸು, ಯಾವ್ದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಒಂದು ಹೊಟ್ಟೆ ಹಸಿ, ಎಲ್ಲಾದರೂ ಹೋಗಿ ಬಂದಾಗ ಹೊಟ್ಟೆ ಹಸುವಿಗೆ ಆರಾಮಾಗಿ ಮಾಡ್ಬೋದು. ಈಗ ನಮ್ಮ ಮಕ್ಕಳು ತಿಂತಾಯಿದ್ದಾರೆ, ಹೇಗಿದೆ ಅಂತ ಕೇಳ್ತೀನಿ ನೋಡಿ. ಇಬ್ಬರು ಮಕ್ಕಳಿಗೂ ಅಷ್ಟೇ ಮ್ಯಾಗಿ ಅಂದರೆ ತುಂಬಾ ಇಷ್ಟ. ನನ್ನ ಮಗ ತಿಂತಾರೋ ಸ್ಟೈಲ್ ನೋಡಿ. ಹೇಗಿದೆ ಪಾಪು ಅಂತ ಕೇಳಿದ್ರೆ ಸೂಪರಾಗಿದೆ ಅಂತ ಹೇಳ್ತಾನೆ. ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಸೊ ನಮ್ಮ ಮಕ್ಕಳಿಗೆ ಮ್ಯಾಗಿ, ನಮಗೆ ಅನ್ನ ಮತ್ತು ಮೊಸರು ಮಾಡಿದರು, ಮೊಸರು ತರಿಸಿದ್ರು. ಯಾಕಂದರೆ ನಾವು ಬೇರೆ ಊರಿಗೆ ಹೋಗಬೇಕಿತ್ತು, ಮತ್ತು ಇಲ್ಲಿಂದ ನಮ್ಮ ಯಜಮಾನ್ರವ್ರ ತಂಗಿ ಮನೆಗೆ ಹೋಗಬೇಕಿತ್ತು. ಇದು ಅವರ ಅಕ್ಕರ ಮನೆ. ಆ ತಂಗಿ ಮನೆಗೆ ಹೋಗಬೇಕಿತ್ತು, ಅದರಿಂದ ಜರ್ನಿ ಮಾಡಬೇಕಲ್ವ, ಅದರಿಂದ ಸ್ವಲ್ಪ ಲೈಟಾಗಿ ಮೊಸರು ಅನ್ನ ತಿನ್ನೋಣ ಅಂತ ಅಂದ್ಕೊಂಡು ಮೊಸರು ಅನ್ನ ಮಾಡಿದ್ದು ನಮಗೆ ಅಂತ. ಮಕ್ಳಿಗೆ ಮಾತ್ರ ಮ್ಯಾಗಿ ಮಾಡಿಕೊಟ್ಟಿದ್ದು. ನಮ್ಮ ಆಂಟಿಯವ್ರದ್ದು ಮಲ್ಲಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಹೂ ಬಿಟ್ಟಿದೆ ಮಲ್ಲಿಗೆ ಗಿಡ. ನನಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಈಗಂತೂ ಬೇಸಿಗೆಯಲ್ಲಿ ಹೂವು ತುಂಬಾ ಬಿಡುತ್ತೆ.
ಇದು ಸ್ಮೆಲ್ ಅಂದರೆ ತುಂಬಾ ಇಷ್ಟ ನನಗೆ. ಹೂದಲ್ಲೆಲ್ಲ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಒಂದೆರಡು ಮೂರು ಬಿಡಿಸ್ಕೊಂಡೆ ಹೂವನ್ನ. ಬೆಳಿಗ್ಗೆ ಹೊತ್ತು ಇದನ್ನು ಕುಯ್ದರೆ ಸ್ವಲ್ಪ ಸಣ್ಣಗೆ ಇರುತ್ತೆ ಹೂವು. ಸಂಜೆ ಕೂದರೆ ಸ್ವಲ್ಪ ಒಂದು 5 ಗಂಟೆ 6 ಗಂಟೆ ಮೇಲೆ ಕುಯ್ದರೆ ಸ್ವಲ್ಪ ಹೂವು ದಪ್ಪ ಆಗಿರುತ್ತೆ. ಕಟ್ಟೋದಕ್ಕೂ ಚೆನ್ನಾಗಿ ತೊಟ್ಟೆಲ್ಲ ಉದ್ದಕ್ಕಿರುತ್ತೆ. ಅದರಿಂದ ಒಂದೆರಡು ಮಾತ್ರ ಬಿಡಿಸ್ಕೊಂಡೆ ನಾನು, ಸಂಜೆ ಕುಯ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಾನು ಬಂದ ತಕ್ಷಣ ಈ ಹೂವು ಗಿಡದ ಮೇಲೆ ಹೋಯ್ತು ನನ್ನ ಕಣ್ಣು. ಆದ್ದರಿಂದ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಇದು 7 ಸುತ್ತಿಂದು ಅಂತ ಅಂತಾರೆ. ಸ್ವಲ್ಪ ಬಿಸಿಲು ಹೊಡೆದ್ಮೇಲೆ ಸ್ವಲ್ಪ ದಪ್ಪ ಆಗ್ತವೆ ಹೂವು. ಈಗ ಬೆಳಿಗ್ಗೆ ಇದ್ದಿದ್ದರಿಂದ ನಾವು ಬಂದಾಗ ಒಂದು 10:30 11 ಗಂಟೆ ಆಗಿತ್ತು. ಆ ಟೈಮಲ್ಲಿ ವಿಡಿಯೋ ಮಾಡಿರೋದು. ಅವಾಗಿಷ್ಟು ಸಣ್ಣಗಿತ್ತಿದ್ದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ ಕಮೆಂಟ್ ಮಾಡಿ ವಿಡಿಯೋ ಆಗಿತ್ತು ಅಂತ. ಸೊ ಬೆಂಗಳೂರು ಬಂದಿದ್ನಲ್ಲ, ಅದರಿಂದ ಒಂದು ಸಿಂಪಲ್ಲಾಗಿ ಒಂದು ಲಾಗನ್ನು ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ.